16ನೇ ತಾರೀಕು ಡಿಸೆಂಬರ್ 2025ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂತು. ಅದು ಅಂತಂದ್ರೆ 2005ರಿಂದ ಜಾರಿಯಲ್ಲಿದ್ದಂತ ಗ್ರಾಮೀಣ ರೋಜ್ಗಾರ್ ಸ್ಕೀಮ್ ಏನಿತ್ತು, ಮನ್ರೇಗಾ, ಅದನ್ನ ಬದಲಿಸಿ ಒಂದು ಹೊಸ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡೋದು. ಮುಂಚೆ ಇದ್ದಂತ ಕೇಂದ್ರೀಕೃತ ವ್ಯವಸ್ಥೆ ಅಲ್ಲದ ರಾಜ್ಯಗಳ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಭಾಗಿತ್ವ, ಪಾಲುದಾರಿಕೆ ಇದ್ದಂತ ಒಂದು ಸ್ಕೀಮ್ ಅನ್ನ ಬದಲಾಯಿಸಿ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನಾಗಿ, ಒಂದು ಸ್ಕೀಮ್ ಅನ್ನಾಗಿ ಒಂದು ಮಸೂದೆಯನ್ನು ತಿದ್ದುಪಡಿ ತೆಗೆದುಕೊಂಡು ಬಂತು. ಆ ತಗೊಂಬರೋ ಸಂದರ್ಭದಲ್ಲೂ ಕೂಡ ಆ ಮಸೂದೆಯ ಹೆಸರೇ ಬೇರೆ ಇದೆ. ಅದನ್ನ ಮಸೂದೆಯ ಉಚ್ಚಾರಣೆಯನ್ನ ಬದಲಾಯಿಸಿ ಅದಕ್ಕೊಂದು ಧಾರ್ಮಿಕ ಲೇಪನ, ಆ ಪ್ರತಿಯೊಂದು ಸ್ಕೀಮ್ನಲ್ಲೂ ಕೂಡ ಧರ್ಮದ ಲೇಪನವನ್ನು ಹಚ್ಚಿ ಲಾಭ ಪಡ್ಕೊಳ್ಳಂತ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದು ಅಂತಂದ್ರೆ ಅದರಿಗೂ ಇದ್ದಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಮನ್ರೇಗಾ, ಅದನ್ನ ರದ್ದುಪಡಿಸಿ ಪ್ರಚಾರ ಕೊಟ್ಟಿದ್ದು ಜಿ ರಾಮ್ಜಿ ಅಂತ. ಆ ಜಿ ರಾಮ್ಜಿಗೂ ಮಸೂದೆಗೂ ಯಾವುದೇ ಸಂಬಂಧವೇ ಇಲ್ಲ. ರಾಮನ ಹೆಸರು ತರುವಂತ ಒಂದು ಕುತಂತ್ರ ರಾಜಕಾರಣ. ಮಸೂದೆ ಹೆಸರಿತ್ತು ವಿ ಗ್ರಾಮ್ ಜಿ ಅಂತ, ವಿ ಗ್ರಾಮ್ ಜಿ, GRAM, ಗ್ರಾಮ್. ವಿ ಅಂದ್ರೆ ವಿಕಸಿತ ಭಾರತ್, ಗ್ರಾಮ್ ಅಂದ್ರೆ ಗ್ರಾಮೀಣ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, GRAM. ಬ್ರಾಕೆಟ್ ಒಳಗೆ ಗ್ರಾಮೀಣ ಅಂತ ಇದೆ ಮಸೂದೆ. ಆ ಮಸೂದೆ ಹೆಸರು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಬ್ರಾಕೆಟ್ ಅಲ್ಲಿ ಗ್ರಾಮೀಣ್. ಆದ್ರೆ ಅದರಲ್ಲಿ ಯೋಜನೆಯಿಂದ ಬಡವರಿಗೆ ಅನುಕೂಲ ಆಗುವ ಅಂಶಗಳಿಗಿಂತ ಜಾಸ್ತಿ ಧಾರ್ಮಿಕ ಲೇಪನವನ್ನ, ರಾಮನ ಲೇಪನವನ್ನ ತರೋದ್ರ ಮೂಲಕ ಅದರ ಮರೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಡುವಂಥದ್ದು. ಗ್ರಾಮೀಣ ಭಾರತದ ಕನಸು ಕಂಡಂತ ಸಶಕ್ತ ಗ್ರಾಮೀಣ ಬದುಕು ಹೇಗಿರಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಮಹಾತ್ಮ ಗಾಂಧಿಯವರ ಹೆಸರಿನ ಯೋಜನೆಯನ್ನ ವಿನಾಕಾರಣ, ಸಂಬಂಧವೇ ಇಲ್ಲ, ತಾವು ಮಾಡುವುದಾಗಿದ್ರೆ ಬೇರೆ ಒಂದು ಹೊಸ ಸ್ಕೀಮನ್ನೇ ಮಾಡಬಹುದಾಗಿತ್ತು. ಆದ್ರೆ ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಡೋಕ್ಕೋಸ್ಕರ ರಾಮನ ಹೆಸರನ್ನ ಪ್ರಯೋಗ ಮಾಡಿದ್ರೆ ಹೊರತು ಆ ಇಡೀ ಯೋಜನೆ ಎಲ್ಲೂ ರಾಮನೇ ಇಲ್ಲ. ಒಂದು ರೀತಿಯ ಹೊಸದಾಗಿ ಫ್ಲೋಟಿಂಗ್, ಜನರನ್ನ ಮಿಸ್ಗೈಡ್ ಮಾಡ್ತಕ್ಕಂಥ, ಇನ್ಕ್ಲೂಡಿಂಗ್ ರಾಜಕೀಯ ಪಕ್ಷಗಳನ್ನು ಕೂಡ. ರಾಜಕೀಯ ಪಕ್ಷಗಳು ಏನ್ ತಿಳ್ಕೊಂಡಿದ್ರೆ ಜಿ ರಾಮ್ಜಿ ಅಂತಾನೆ ಮಾತಾಡ್ತಾ ಇದ್ವಿ. ಅದು ಜಿ ರಾಮ್ಜಿ ಅಲ್ಲವೇ ಅಲ್ಲ. ರಾಮನ್ನ ಹುಟ್ಟಾಕಿರೋದು ಬಿಟ್ಟಿರೋದ್ರಲ್ಲಿ ಬಿಲ್ಲಲ್ಲಿ ಏನು ಸಂಬಂಧವೇ ಇಲ್ಲ. ಅದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಬ್ರಾಕೆಟ್ ಅಲ್ಲಿ ಗ್ರಾಮೀಣ, ಅದನ್ನು ಜಿ ಮಾಡಿದ್ರು. ಈ ತರ ಒಂದು ಒಳ್ಳೆಯ ಸ್ಕೀಮನ್ನ ರದ್ದುಪಡಿಸಿ ಬಡವರಿಗೆ ಆಧಾರವಾಗಿದ್ದಂತ ಗ್ರಾಮೀಣ ನಿರುದ್ಯೋಗವನ್ನ ಹೋಗಲಾಡಿಸ್ತಕ್ಕಂಥ ಒಂದು ಯೋಜನೆ ಏನಿತ್ತು ಮನ್ರೇಗಾ, ಅದು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸಿಕ್ಕಂತ ಒಂದು ಅದ್ಭುತ ಯೋಜನೆ. ಗ್ರಾಮದಲ್ಲಿರ್ತಕ್ಕಂಥ ಸಶಕ್ತ ನಿರುದ್ಯೋಗಿ, ಕೆಲಸ ಮಾಡಲಿಕ್ಕೆ ತಯಾರಿರ್ತಕ್ಕಂಥ
ವ್ಯಕ್ತಿಗಳಿಗೆ ಅನ್ಸ್ಕಿಲ್ಡ್ ಅಂಥವ್ರಿಗೆ ಉದ್ಯೋಗ ಕೊಡುವಂಥ ಉದ್ಯೋಗ ಖಾತ್ರಿ ಯೋಜನೆ ಅದು. ನಮಗೆ ಬಹಳ ಅನುಕೂಲವಾಗಿತ್ತು ಅದು. ಗ್ರಾಮದಲ್ಲಿ ಬರಗಾಲ ಬಂದಾಗ, ಅತಿವೃಷ್ಟಿಯಾಗಿ ಕೆಲಸಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಪ್ರಕೃತಿಯ ಯಾವುದಾದ್ರು ಕೋಪತಾಪಗಳು ವಿಕೋಪಗಳಾದಾಗ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಬಡವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಆ ಉದ್ಯೋಗ ಯೋಜನೆ 100% ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆ ಯೋಜನೆಯ ಪೂರ್ತಿ ವೆಚ್ಚವನ್ನ ಅಲ್ಲಿ ಬಳಸ್ತಕ್ಕಂಥ ಮೆಷಿನರಿಯ ಭಾಗವಾಗಲಿ, ಅಭಿವೃದ್ಧಿ ಕೆಲಸ ಭಾಗವಾಗಲಿ, ಕೂಲಿಯನ್ನಾಗಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಮನಮೋಹನ್ ಸಿಂಗ್ ಜಿ ಕಾಲದಿಂದ ಮೊನ್ನೆಯವರೆಗೆ. ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿಯವರಾಗಿತ್ತು. ಗ್ರಾಮ ಪಂಚಾಯತ್ಗಳು ನಿರ್ಧಾರ ಮಾಡ್ತಾ ಇತ್ತು ಆ ಗ್ರಾಮದ ಅಭಿವೃದ್ಧಿಗೆ ಯಾವ ಕೆಲಸಗಳು ಬೇಕು, ಅಲ್ಲಿಯ ಜನಕ್ಕೆ ಉದ್ಯೋಗ ನೀಡಬಲ್ಲಂತ ಕಾಮಗಾರಿಗಳು ಯಾವುದು, ಅದು ಕೆರೆ ಕಟ್ಟೆಗಳಿರಲಿ, ಬೇರೆ ಅಭಿವೃದ್ಧಿಯ ಕೆಲಸಗಳಿರಲಿ, ಗ್ರಾಮ ಪಂಚಾಯತಿ ನಿರ್ಧಾರ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಕೇಂದ್ರ ಸರ್ಕಾರ ಆ ಗ್ರಾಮ ಪಂಚಾಯತಿಯ ಅಧಿಕಾರವನ್ನೇ ತಾನು ಕಿತ್ಕೊಂಡು ಬಿಟ್ಟಿದೆ. ಅವರು ನಿರ್ಧಾರ ಮಾಡುವಂಗಿಲ್ಲ. ಇಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು, ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಆ ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನವನ್ನ ಮಾಡುತ್ತೆ ಈ ಕಾಮಗಾರಿ ಬೇಕೋ ಬೇಡ ಅಂತ. ಪಂಚಾಯತಿ ಆದವರಿಗಿನ ಹಕ್ಕೇನಿತ್ತು ಅದನ್ನ ಪೂರ್ತಿ ಮೊಟಕುಗೊಳಿಸರು. ಅಷ್ಟು ಮಾತ್ರ ಅಲ್ಲ, ಅನುದಾನ ಗ್ಯಾರಂಟಿಯ ಅಥವಾ ಕೆಲಸ ಗ್ಯಾರಂಟಿನ ಅಂತ ಪಂಚಾಯತಿಯರಿಗೆ ಗೊತ್ತಿರೋದಿಲ್ಲ. ಅಂತಿಮವಾಗಿ ಕೇಂದ್ರ ಸರ್ಕಾರದ ಯೋಜನೆಯ ಅನ್ವಯ ಅದಕ್ಕೆ ಅನುದಾನ ಬಿಡುಗಡೆ ಆದರೆ ಮಾತ್ರ ಆ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಪ್ರಾರಂಭ ಆಗುತ್ತೆ. ಆ ಥರ ನಿಶ್ಚಿತತೆಯನ್ನ ಕಳೆದುಬಿಟ್ಟು ನಮ್ಮ ಗ್ರಾಮೀಣ ನಿರುದ್ಯೋಗಿ ಕಾರ್ಮಿಕರಿಗೆ ಆಸರೆ ಆಗಿದ್ದಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಕಿತ್ಕೊಂಡು ಬಿಟ್ಟಿದೆ. ಪ್ರತಿ ವರ್ಷ 100 ದಿನ ಗ್ಯಾರಂಟಿ ಉದ್ಯೋಗ ಕೊಡಬೇಕಾಗಿತ್ತು. ಇವರು ರೈಸ್ ಮಾಡಿದೀವಿ ನಾವು 125ಕ್ಕೆ ಅಂತ ಹೇಳ್ತಿದ್ದಾರೆ. ಆದರೆ 60 ದಿನಗಳ ಕಾಲ ಯಾವುದೇ ಕೆಲಸವನ್ನು ಅವರಿಗೆ ಕೊಡೋ ಹಾಗಿಲ್ಲ. ಅದನ್ನು ಅವರೇನು ಹೇಳ್ತಾರೆ, ಕೃಷಿಯ ಆಧಾರಿತವಾಗಿ ನಡೀತಕ್ಕಂಥ ಕೊಯ್ಲು ಬಿತ್ತನೆ ಈ ಸಂದರ್ಭದಲ್ಲಿ ಅಂತ. ಬರಗಾಲವೇ ಬಂದು ಬಿಟ್ರೆ ಅಥವಾ ಅತಿವೃಷ್ಟಿ ಆದರೆ ಯಾವ ಬಿತ್ತನೆಯೂ ನಡೆಯುವುದಿಲ್ಲ, ಯಾವುದೇ ಕೃಷಿ ಚಟುವಟಿಕೆ ನಡೆಯುವುದಿಲ್ಲ. ಅಂತ ಸಂದರ್ಭದಲ್ಲಿ ಈ ಕೃಷಿ ಕಾರ್ಮಿಕರಿಗೆ ಆಧಾರವಾಗಿದ್ದಂಥ ಈ ಸ್ಕೀಮಿನಲ್ಲಿ 60 ದಿನಗಳ ಕಾಲ ಅವರಿಗೆ ಯಾವುದೇ ಉದ್ಯೋಗವನ್ನು ಕೊಡುವಂತಿಲ್ಲ. ಮತ್ತು ಅನುದಾನ ಎಷ್ಟು ಬರುತ್ತೆ ಕೇಂದ್ರ ಸರ್ಕಾರದಿಂದ ಅದರ ಆಧಾರಿತವಾಗಿ ಇಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗಬೇಕು. ಅನುದಾನ ಬರಲಿಲ್ಲ ಅಂತಂದ್ರೆ ಆ ಪಂಚಾಯತಿಯೊಳಗೆ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬರುವುದಿಲ್ಲ. ಮೊದಲಾದರೆ ಖಚಿತವಾಗಿ ಗ್ರಾಮೀಣ ಚಟುವಟಿಕೆ ನಡೀತಾ ಇತ್ತು. ಕೇಂದ್ರ ಸರ್ಕಾರ ಆ ಹಕ್ಕನ್ನ ಕಸ್ಕೊಂಡ್ಬಿಟ್ಟಿದೆ. ಈಗ ಇವರ ನಿರ್ಧಾರ, ಕೇಂದ್ರ ಸರ್ಕಾರ ನಿರ್ಧಾರದ ಆಧಾರದ ಮೇಲೆ ನಮ್ಮ ಪಂಚಾಯಿತಿಗಳು ಉದ್ಯೋಗ ಖಾತ್ರಿಯ ಕೆಲಸವನ್ನ ಮಾಡಬೇಕಾಗಿದೆ.